ಟು ಮೈ ಸರ್ಪ್ರೈಸ್ ಇವತ್ತು ಪಾತ್ರೆ ತಿಕ್ಕೋದು ಗೈಸ್. ನನಗಂತೂ ಯಾಕಪ್ಪ ಸಂಡೇ ಬಂತು ಅಂತ ಅನ್ಸ್ಬಿಡ್ತು. ಈ ಒಂದು ಡೀಪ್ ಕ್ಲೀನಿಂಗ್ ಏನಕ್ಕೆ 1 2 3 4 ಒಂಚೂರು OCD ಇದೆ ಅಂತ ಅನ್ಸುತ್ತೆ ನಂಗೆ. ಐ ಫೌಂಡ್ ಸಮಥಿಂಗ್. ಇವಾಗ ಅನ್ಸಿದೆ ನಮ್ಮ ಮಮ್ಮಿ ಸಖತ್ ಟ್ಯಾಲೆಂಟೆಡ್ ಅಂತ. ಫಸ್ಟ್ ಸ್ಟ್ಯಾಂಡರ್ಡ್ ಫೋಟೋ, ನಮ್ಮ ಕ್ಲಾಸ್ ಫೋಟೋ ಇದು. ಅಯ್ಯೋ ನನಗೆ ನಾನೇ ಗುರ್ತಿಡವಲ್ಲ. ಹಲೋ, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್, ಆಲ್ಸೋ ಟು another new vlog. ಇವತ್ತು ಸಂಡೇ, ಸೊ ಅದಕ್ಕೋಸ್ಕರ ವ್ಲಾಗ್ ಮಾಡೋಣ ಅಂತ ಅಂದ್ಕೊಂಡೆ. ಆ್ಯಂಡ್ ನಿನ್ನೆ ರಾತ್ರಿ ಅಂತೂ ಸಖತ್ತಾಗಿ ಆಯಿಲ್ ಮಸಾಜ್ ಎಲ್ಲ ಮಾಡಿ ಬ್ರೇಡೆಲ್ಲ ಹಾಕ್ಸ್ಕೊಂಡು ಮಕ್ಕೊಂಡಿದ್ದೆ. ಆ್ಯಂಡ್ ಟು ಮೈ ಸರ್ಪ್ರೈಸ್ ಇವತ್ತು ಮುಂಜಾನೆ ಎದ್ದು ನಮ್ಮ ಮಮ್ಮಿ ಏನು ಇಟ್ಕೊಂಡಿದ್ದಾರೆ ಅಂತಂದರೆ ಮನೆಯಲ್ಲಿ ಕಂಪ್ಲೀಟ್ ಡೀಪ್ ಕ್ಲೀನಿಂಗ್. ಸೊ ನನಗಂತೂ ಯಾಕಪ್ಪ ಸಂಡೇ ಬಂತು ಅಂತ ಅನಿಸ್ಬಿಡ್ತು. ಚೂರೂ ಬಿಡ್ಲಂಗೆ ಎವ್ರಿಥಿಂಗ್ ಡೀಪ್ ಕ್ಲೀನಿಂಗ್ ಮಾಡೋದು ಇವತ್ತು. ಆ್ಯಂಡ್ ನಾನಿದ್ದೀನಲ್ಲ ಸಂಡೇ, ಸೊ ಅದಕ್ಕೇ ಸೊ ನಾನು ಒಂದು ಸ್ವಲ್ಪ ಹೆಲ್ಪ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಬಿಕಾಸ್ ನಾನು ಹೆಲ್ಪ್ ಮಾಡಲಿಲ್ಲ ಅಂತಂದರೆ ನನಗೆ ಇವತ್ತು ಊಟ ಇಲ್ಲ. ಸೊ ಹಾಗಾಗಿ ಆ್ಯಂಡ್ ಗೈಸ್ ಬನ್ನಿ ಇವತ್ತೇನೆಲ್ಲ ಮಾಡ್ತೀವಿ ಕ್ಲೀನಿಂಗ್ ಅಂತ ನಿಮ್ಮೊಟ್ಟಿಗೆ ಶೇರ್ ಮಾಡ್ತೀನಿ. ಸೊ ವಿದೌಟ್ ಎನಿ ಫರ್ದರ್ ಡಿಲೇ ಲೆಟ್ಸ್ ಗೆಟ್ ಇನ್ ಟು ದ ವಿಡಿಯೋ. ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಸೊ ನಿಮ್ಮ ಸಪೋರ್ಟ್ ತುಂಬಾ ಮುಖ್ಯ ಆಗುತ್ತೆ. ಲೆಟ್ಸ್ ಗೋ. ಡೀಪ್ ಕ್ಲೀನಿಂಗ್ ಏನಕ್ಕೆ ಅಂತಂದರೆ ಇವಾಗಷ್ಟೇ ಗಣೇಶ ಚತುರ್ಥಿ ಮುಗೀತು. ಸೊ ಇನ್ನು 1 ವೀಕ್ ಮೇ ಬಿ ಸೊ ನವರಾತ್ರಿ ಎಲ್ಲ ಸ್ಟಾರ್ಟ್ ಆಗುತ್ತೆ, ದಸರಾ, ದೀಪಾವಳಿ. ಸೊ ಇಟ್ಸ್ ಲೈಕ್ ಅ ಕಂಟಿನ್ಯೂಯಸ್ ಈ ಇಯರ್ ತುಂಬಾ ಹೆಕ್ಟಿಕ್ ಆಗಿದೆ ಫೆಸ್ಟಿವಲ್ಸಿಗೆ ಆ್ಯಕ್ಚುಲಿ. ಸೊ ಹಾಗಾಗಿ ಬೇಸಿಕಲಿ ಫಾರ್ ದೀಪಾವಳಿ ಎಲ್ಲರೂ ಮನೆ ಕ್ಲೀನ್ ಮಾಡ್ತಾರೆ. ಸೊ ಅದಕ್ಕೋಸ್ಕರ ಕ್ಲೀನಿಂಗ್ ಮಾಡ್ತಾಯಿದ್ದೀವಿ. ಆ್ಯಂಡ್ ಮೋರ್ ಇಂಪಾರ್ಟೆಂಟ್ಲಿ ನಮ್ಮ ಮನೆಯಲ್ಲಿ ಲೈಕ್ ನಮ್ಮ ಅಜ್ಜಿ ಮನೆಯಲ್ಲಿ ಇಟ್ಸ್ ಲೈಕ್ 9 days ದೀಪ ಹಾಕ್ತಾರೆ. ಸೊ ಅದನ್ನು ಆದರೆ ಐ ಟ್ರೈ ಟು ಕ್ಯಾಪ್ಚರ್ ಈ ಒಂದು ವಿಡಿಯೋದಲ್ಲ, ಮತ್ತು ಯಾವುದಾದ್ರೂ ಒಂದು ವಿಡಿಯೋದಲ್ಲಿ ಆರ್ ಮೇ ಬಿ ಇನ್ ದಿಸ್ ವಿಡಿಯೋ, ಐ ಡೋಂಟ್ ನೋ ಹೆಂಗಾಗುತ್ತೆ ಹಂಗೆ ಅಂತ. ಸೊ ವಿದೌಟ್ ಎನಿ ಫರ್ದರ್ ಡಿಲೇ ಅಂತ ಹೇಳಿದ್ದೀನಿ ಆಲ್ರೆಡಿ. ಇವಾಗ ಕ್ಲೀನಿಂಗ್ ಮಾಡೋಣ. ಕಿಚನಿಗೆ ಬಂದಿದ್ದೀನಿ. ಆಲ್ಮೋಸ್ಟ್ ಎಲ್ಲ ಡ್ರಾಸ್ ಎಲ್ಲ ಖಾಲಿ ಮಾಡಿದ್ದೀನಿ. ಸೊ ಯು ಕ್ಯಾನ್ ಸಿ. ಸೊ ನಮ್ಮ ಮನೆ ಅವಸ್ಥಿತಿ ನೋಡ್ಕೊಂಡು ಬರೋಣ. ಈ ಒಂದು ಶೆಲ್ಫ್ನಲ್ಲಿರೋ ಥಿಂಗ್ಸ್ನ ಎಲ್ಲ ತೆಗೆದುಬಿಟ್ಟು ಇಲ್ಲಿ ಇಟ್ಟಿದ್ದೇನೆ. ಸೊ ದಿಸ್ ಇಸ್ ಹೌ ಇಟ್ಸ್ ಲುಕಿಂಗ್. ದ ಮೋಸ್ಟ್ ಡಿಫಿಕಲ್ಟ್ ಹಾಗೆ ಹೆಕ್ಟಿಕ್ ಥಿಂಗ್ ಆಫ್ ಆಲ್ ಏನಂತಂದರೆ ಪಾತ್ರೆ ತಿಕ್ಕೋದು ಗೈಸ್. ಲಿಟ್ರಲಿ ಇಷ್ಟೊಂದು ಪಾತ್ರೆ ತೊಳಿಬೇಕಂತಂದರೆ ಯೂಸ್ ಮಾಡಿದ್ದು ಮಾಡಲಾರದು ಪ್ರತಿಯೊಂದನ್ನು ತೊಳಿಬೇಕಾಗುತ್ತೆ. ಸೊ ಅದನ್ನೇ ತುಂಬ ಕಷ್ಟ. ರಾಶಿ ರಾಶಿ ಪಾತ್ರೆಗಳಿವೆ. ಹಾಗೆ ಒಂದು ಸಾರಿ ನೋಡ್ಕೊಂಡು ಬಿಡಿ ಗೈಸ್. 1 2 3 4 5 ಆಮೇಲೆ ಇಷ್ಟೊಂದು ಎಲ್ಲ ಬಾಕ್ಸಸ್ನ ಆದಮೇಲೆ ಇಲ್ಲೊಂದಿಷ್ಟಿವೆ. ಸ್ಟೋರೇಜ್ ಪ್ಲೇಸ್ನ ನೋಡ್ಬೋದು ಗೈಸ್ ನೀವು. ಅದನ್ನು ಇನ್ನೂ ಕ್ಲೀನ್ ಮಾಡಿಲ್ಲ. ಸೊ ಇವಾಗ ಕ್ಲೀನ್ ಮಾಡಿದ್ದು ಮಾತ್ರ ಜಸ್ಟ್ ಅದು ಪಾತ್ರೆಗಳನ್ನೇನು ತೋರಿಸಿದ್ನಲ್ಲ, ಸೊ ಅದನ್ನು ಮಾತ್ರ. ಆ್ಯಂಡ್ ಅದು ಬಿಟ್ಟರೆ ಇದು ಒಂದು ಸ್ವಲ್ಪ ಶೆಲ್ಫ್ಸ್ ಎಲ್ಲ ಕ್ಲೀನ್ ಮಾಡಿದ್ವಿ. ಅದು ಬಿಟ್ಟರೆ ಓ ಮೈ ಗಾಡ್ ಇನ್ನೂ ತುಂಬ ಇದೆ. ಆ್ಯಕ್ಚುಲಿ ನಾನು ಕೆಲಸ ಮಾಡ್ತಾ ವೀಡಿಯೋ ಮಾಡೋದಕ್ಕಾಗಲ್ಲ, ಮಾಡಿದ್ದನ್ನು ಮಾತ್ರ ಹೇಳೋಕ್ಕಾಗತ್ತೆ. ಈ ರೀತಿ ಆರ್ಗನೈಸ್ ಮಾಡಿದ್ದೀವಿ. ಇನ್ನು ಇದಷ್ಟು ಡ್ರೈ ಆಗಬೇಕಿತ್ತು. ಡ್ರೈ ಆದಿದ್ರಲ್ಲಿ ಒಂದು ಸ್ವಲ್ಪ ಸ್ಟೋರ್ ಮಾಡಿಟ್ಟಿದ್ದೀವಿ. ಸೊ ದಿಸ್ ಹೌ ಇಟ್ಸ್ ಸಂಡೇ ಅಲ್ವಾ. ಸೊ ಮೋರ್ ಇಂಪಾರ್ಟೆಂಟ್ಲಿ ಏನಂತಂದರೆ ನಾನು ಅಂದ್ಕೊಂಡಿದ್ದೆ ಒಂದು ರಿಲ್ಯಾಕ್ಸಿಂಗ್ ಆಗಿ ಹೆಡ್ ಬಾತ್ ತೊಗೊಂಡು ಆರಾಮಾಗಿ ರೆಸ್ಟ್ ಮಾಡ್ಬೋದು. ಬಿಕಾಸ್ ಇಟ್ಸ್ ಬೀನ್ ಅ ವೀಕ್ ಗೈಸ್. ನಾವು ಒಂದು ದಿನನೂ ಕಾಲೇಜ್ ಬಿಟ್ಟಿಲ್ಲ, ಎವ್ರಿ ಡೇ ಹೋಗ್ತಾ ಇದ್ದೀನಿ. ಸೊ ಹಂಗಂತ ಅಂದ್ಕೊಂಡಿದ್ರೆ ನಮ್ಮ ಮಮ್ಮಿ, ಬಟ್ ಎನಿವೇಸ್ ಗೈಸ್ ಹೆಲ್ಪ್ ಮಾಡಲೇಬೇಕಾಗತ್ತೆ. ಆ್ಯಂಡ್ ಮಾಡ್ತಿದ್ದೀನಿ ಇವಾಗ. ಲೆಟ್ ಮಿ ಸ್ಲೀಪ್. ಇವಾಗ ಮಳೆ ಬೇರೆ ಜಾಸ್ತಿ, ಬಟ್ಟೆಗಳೆಲ್ಲ ಒಣಗಲ್ಲ. ಸೊ ಇದನ್ನು 2 daysಗಿನ ಮುಂಚೆನೇ ವಾಶ್ ಮಾಡಿ ಡ್ರೈ ಮಾಡಿಸಿ ಆ್ಯಂಡ್ ಇವಾಗ ಫೋಲ್ಡ್ ಮಾಡಿ ಇಡ್ತಾಯಿದ್ದೀನಿ. ನೋಡಿ ಗೈಸ್ ಇಷ್ಟೊಂದೆಲ್ಲ ಮಡ್ಚಿಟ್ಟಿದ್ದೀನಿ. ಸೊ ಬಲ್ಕ್ ಎಲ್ಲ ಮಡ್ಚಿಟ್ಟಿದ್ದೀನಿ. ಸುಸ್ತಾಗ್ತಾ ಇದೆ. ಇವತ್ತು ಡೇ 2 ಆಫ್ ಡೀಪ್ ಕ್ಲೀನಿಂಗ್. ಸೊ ಈ ಒಂದು ಕಂಪಾರ್ಟ್ಮೆಂಟ್ನ ಕ್ಲೀನ್ ಮಾಡಬೇಕು ಗೈಸ್. ಇವಾಗ ನೋಡ್ಬೋದು ನೀವು ಇಲ್ಲಿ ಒಂದು ಸ್ವಲ್ಪ ಮೆಸ್ಸಿ ಆಗಿದೆ. ಆ್ಯಂಡ್ ವಾಶ್ ಮತ್ತು ಫೋಲ್ಡ್ ಮಾಡಿರುವಂಥ ಬ್ಲ್ಯಾಂಕೆಟ್ಸ್ನ ಎಲ್ಲ ಇಲ್ಲಿ ಆರ್ಗನೈಸ್ ಮಾಡಬೇಕು. ಆ್ಯಂಡ್ ಇಲ್ಲಿತ್ತಿರೋದನ್ನ ಎತ್ತಿ ಈ ಕಡೆ ಹಾಕಿ ಮತ್ತೊಂದು ಬಾರಿ ಫೋಲ್ಡ್ ಮಾಡಿ. ಐ ಹ್ಯಾವ್ ಟು ಡೂ ದ್ಯಾಟ್. ಸೊ
ಮಾಡೋಣ ಬನ್ನಿ. ಸದ್ಯಕ್ಕೆ ಇಷ್ಟನ್ನ ಎಲ್ಲ ತೆಗೆದು ಇಟ್ಟಿದ್ದೀನಿ. ಆ್ಯಂಡ್ ಆ ಬ್ಲ್ಯಾಂಕೆಟ್ಸ್ ಕೂಡ ತರಬೇಕು. ಅಲ್ಲಿ ಸ್ವಲ್ಪ ಡೀಕ್ಲಟರಿಂಗ್ ಕೂಡ ಇದೆ ಗೈಸ್. ಬೇಡದೇ ಇರೋದು ಎಲ್ಲನೂ ಇಲ್ಲೇ ಸ್ಟೋರ್ ಮಾಡಿರ್ತೀವಿ. ಸೊ ಹಾಗಾಗಿ ಡೀಕ್ಲಟರ್ ಮಾಡಿ ನೋಡ್ಬೋದು ಗೈಸ್, ನೀವಿಲ್ಲಿ ಒಂದು ರಾಶಿ ಬಿದ್ದಿದೆ. ಸೊ ಇದನ್ನೆಲ್ಲ ಇಲ್ಲಿ ಅರೇಂಜ್ ಮಾಡೋಣ. ಅಫ್ಕೋರ್ಸ್ ಪ್ರತಿದಿನ ಅಂತೂ ಈ ರೀತಿ ಅರೇಂಜ್ ಮಾಡ್ತಾ ಕೂಡೋಕ್ಕಾಗಲ್ಲ. ಬಟ್ ಸ್ಟಿಲ್ ಎಷ್ಟೇ ಸತ ಅರೇಂಜ್ ಮಾಡಿದ್ರು ಮತ್ತೆ ಅದು ಪ್ರಾಪರಾಗಿ ಆ ಕಂಡೀಷನಲ್ಲಿ ಇರೋದೇ ಇಲ್ಲ. ಸೊ ಲಾಸ್ಟ್ ಮಂತ್ ಅಟ್ಲೀಸ್ಟ್ ಈ ರೀತಿ ಎಲ್ಲ ಅರೇಂಜ್ ಮಾಡಿದ್ವಿ ನಾವು ನೀಟಾಗಿ. ಬಟ್ ಅಗೇನ್ ಇದೇ ರೀತಿ ಆಗಿದೆ. ಗೈಸ್ ಫೈನಲಿ ಏನೋ ಒಂಥರ ಸ್ಯಾಟಿಸ್ಫ್ಯಾಕ್ಷನ್ ಅಂತ ಅನಿಸ್ತಾ ಇದೆ. ಬಿಕಾಸ್ ಲೈಕ್ ಕಬರ್ಡ್ ಓಪನ್ ಮಾಡಿದ್ರೆ ಲೈಕ್ ಎಲ್ಲ ಬಿದ್ದೋಗ್ತಿತ್ತು. ಸೊ ಆ ರೇಂಜಿಗಿತ್ತು. ನಾವು ಫೈನಲಿ ಏನೋ ಒಂಥರ ಐ ಆಮ್ ಫೀಲಿಂಗ್ ಓಕೆ. ಎಸ್ಪೆಷಲಿ ನಂಗೆ ಒಂಚೂರು OCD ಇದೆ ಅಂತ ಅನಿಸುತ್ತೆ ನನಗೆ. ಬಿಕಾಸ್ ಐ ವಾಂಟ್ ಥಿಂಗ್ಸ್ ಟು ಬಿ ಇನ್ ಪ್ರಾಪರ್ ಪ್ಲೇಸ್. ಸೊ ಹಾಗಾಗಿ ಐ ಕಾಂಟ್, ನಂಗೆ ನೋಡೋದಕ್ಕೆ ಆಗಂಗಿಲ್ಲ ಡರ್ಟಿ ಎಲ್ಲ ಆಗಿದ್ರೆ. ಸೊ ದಿಸ್ ಇಸ್ ಹೌ ಐ ಅರೇಂಜ್ಡ್ ಇಟ್. ಇವಾಗ ನೀಟಾಗಿ ಎತ್ಕೊಬೋದು, ಅಲ್ಲೇ ಪ್ಲೇಸ್ ಮಾಡ್ಬೋದು. ಸೊ ಇವೆಲ್ಲ ಯೂಸ್ ಮಾಡಿದ್ವಲ್ಲ, ಲೈಕ್ ಜಸ್ಟ್ ವಾಶ್ ಮಾಡಿ ಮತ್ತೆ ಅದೇ ರೀತಿ ಇಟ್ಟಿರುವಂಥದ್ದು. ಆ್ಯಂಡ್ ವೆಲ್ ಕ್ಲೀನಿಂಗ್ ದಿಸ್ ಕಬರ್ಡ್ ಐ ಫೌಂಡ್ ಸಮಥಿಂಗ್. ಏನಂತಂದರೆ ಐ ಜಸ್ಟ್ ಶೋ ಯು. ಇವಾಗ ಹೊರಗೆ ಲೈಕ್ ಓಲ್ಡನ್ ಡೇಸಲ್ಲಿ ಎಲ್ಲ ಮತ್ಲಬ್ ನಾವು ಚಿಕ್ಕವರಿದ್ದಾವಾಗೆಲ್ಲ ನೋ ವಾಟ್ ಟೇಬಲ್ ಕ್ಲಾತ್ ಎಲ್ಲ ಹಾಕ್ತಿದ್ರು ಗೊತ್ತಾ, ಬರ್ಡೇಸಿಗೆಲ್ಲ, ಆಮೇಲೆ ಪೂಜಾ ಮಾಡಬೇಕಾದ್ರೆಲ್ಲ. ಸೊ ಟೇಬಲ್ ಕ್ಲಾತ್ಸ್, ಸೊ ಆ ಒಂದು ಟೇಬಲ್ ಕ್ಲಾತ್ನ ಪೇಂಟಿಂಗ್. ಸೊ ಈ ಒಂದು ಪೇಂಟಿಂಗ್ ಯು ಕ್ಯಾನ್ ಸಿ ಗೈಸ್, ಇಟ್ಸ್ ಲೈಕ್ ಫುಲ್ ಎಕ್ರಲಿಕ್ಸ್ ಪೇಂಟ್ಸ್ ಎಲ್ಲ ಯೂಸ್ ಮಾಡಿ ಫ್ಯಾಬ್ರಿಕ್ ಪೇಂಟಿಂಗ್ ಮಾಡಿದ್ದು ನಮ್ಮ ಮಮ್ಮಿ ಗೈಸ್. ಐ ಸ್ಟಿಲ್ ಕಾಂಟ್ ಬಿಲೀವ್ ದ್ಯಾಟ್ ಇದು ನಮ್ಮ ಮಮ್ಮಿ ಮಾಡಿದ್ದಂತ. ಏನಕ್ಕೆ ಅಂತಂದರೆ ಲೈಕ್ ಏನೋ ನಾವು ಹುಟ್ಟಿದ್ಮ್ಯಾಗೆಲ್ಲ ಶಿ ಕುಡಂಟ್ ಡೂ ಆಲ್ ದಿಸ್ ಬಿಕಾಸ್ ನಮಗೆಲ್ಲ ಕೇರ್ ಮಾಡೋದು ಆ್ಯಂಡ್ ಶಿ ಕುಡಂಟ್ ಗೆಟ್ ಟೈಮ್ ಇದನ್ನೆಲ್ಲ ಮಾಡೋದಕ್ಕೆ. ಸೊ ಪ್ರತಿಯೊಂದು ಲೈಕ್ ಸಿ ದ ಫ್ಲವರ್ ವೇಸ್ ಗೈಸ್. ನಮ್ಮ ಮಮ್ಮಿ ಅಷ್ಟೇ ಅಲ್ಲ, ಸೊ ಹರ್ ಸಿಸ್ಟರ್ಸ್ ಆಲ್ಸೋ ಮಾಡ್ತಿದ್ರು ಇದನ್ನು. ಆ್ಯಂಡ್ ಆಫ್ಟರ್ ಮ್ಯಾರೇಜ್ ಆ್ಯಂಡ್ ಆಫ್ಟರ್ ಕಿಡ್ಸ್ ಆ್ಯಂಡ್ ಆಲ್ ನಮ್ಮ ಮಮ್ಮಿಗೆ ಮಾಡೋಕ್ಕೆ ಆಗಿಲ್ಲ. ಸೊ ದಿಸ್ ಇಸ್ ಅ ಟೇಬಲ್ ಕ್ಲಾತ್ ಫ್ಯಾಬ್ರಿಕ್ ಪೇಂಟಿಂಗ್ ಮಾಡಿದ್ದು ನಮ್ಮ ಮಮ್ಮಿ. ಸೊ ಇವಾಗ ಮಾಡೋಕ್ಕಾಗಲ್ಲ ಬಿಕಾಸ್ ಶಿ ಲಾಸ್ಟ್ ದ ಗ್ರಿಪ್. ಬಟ್ ಸ್ಟಿಲ್ ಶಿ ಹ್ಯಾಸ್ ಲರ್ನ್ಟ್ ಅಲ್ಲ, ಮಾಡ್ಬೋದು ಅಂತ ಅಂದ್ಕೊತೀನಿ. ಇದು ಒಂದು ಆಗಿರ್ಬೋದು. ಆ್ಯಂಡ್ ಇನ್ನೊಂದೂ ಇದೆ. ಇದು ಅಂತ ಏನು ಹೇಳಿದ್ನಲ್ಲ ಗೈಸ್, ಐ ಜಸ್ಟ್ ಶೋ ಯು. ಸೊ ಇದನ್ನು ಲೈಕ್ ತುಂಬ ವರ್ಷದ ನಂತರ, ಲೈಕ್ ವೆನ್ ಐ ವಾಸ್ ಇನ್ ಕ್ಲಾಸ್ 5 ಸಮ್ಮರ್ ಹಾಲಿಡೇಸಿಗೆಲ್ಲ ಬಂದವಾಗ ಶಿ ಟೋಲ್ಡ್ ಲೆಟ್ ಮಿ ಟ್ರೈ ಒನ್ಸ್ ಅಂತ ಅಂದ್ಬಿಟ್ಟು ನಮ್ಮ ಮಮ್ಮಿ ಮಾಡ್ತಾಯಿದ್ರು. ಲೈಕ್ ಸೊ ಅದು ಇಷ್ಟೊಂದು ಚೆನ್ನಾಗಿ ಬಂದಿಲ್ಲ ಇದು ಆ್ಯಕ್ಚುಲಿ. ಬಿಕಾಸ್ ಇದು ಯೂಶ್ವಲ್ ಕಲರ್ಸ್ ಅಂದರೆ ವಾಟರ್ ಕಲರ್ಸ್ ಐ ಗೆಸ್, ಎಕ್ರಲಿಕ್ ಪೇಂಟ್ಸ್ ಅಲ್ಲ. ಸೊ ನೋಡ್ಬೋದು ನೀವಿಲ್ಲಿ 2 ಪ್ಯಾರೆಟ್ಸ್ ತುಂಬಾ ಚೆನ್ನಾಗಿ ಮಾಡಿದ್ದಿದೆ. ಸೊ ಇವಾಗ ಅನಿಸಿದೆ ನಮ್ಮ ಮಮ್ಮಿ ಸಖತ್ ಟ್ಯಾಲೆಂಟೆಡು ಅಂತ. ಆ್ಯಂಡ್ ಇದು ಬಿಟ್ಟರೆ ದಿಸ್ ಒನ್ ಇಸ್ ಗೈಸ್, ಇದು ನಮ್ಮ ದೊಡ್ಡಮ್ಮ ಮಾಡಿದ್ದು. ನಮ್ಮ ಅಕ್ಕಂದು ಫಸ್ಟ್ ಬರ್ಡೇಗೆ ಇದನ್ನು ಗಿಫ್ಟಾಗಿ ಕೊಟ್ಟಿದ್ದು ಟೇಬಲ್ ಕ್ಲಾತ್. ಸಿ ಲೈಕ್ ತುಂಬಾ ಎಷ್ಟು ನೀಟಾಗಿ ಬಂದಿದೆ ಗೈಸ್. ಇಟ್ಸ್ ಆಲ್ ಹ್ಯಾಂಡ್ ಸ್ಟಿಚ್ಡ್. ಅದೊಂದು ಲೈಕ್ ದರ್ಸ್ ಅ ಪ್ಯಾಟರ್ನ್ ಆಫ್ ಥ್ರೆಡ್ಡಿಂಗ್ ಹಿಯರ್. ಸೊ ಅದು ತುಂಬಾ ಲೈಕ್ ವೆರಿ ಡೆಲಿಕೇಟ್. ಯು ಹ್ಯಾವ್ ಟು ಬಿ ವೆರಿ ಕಾನ್ಷಿಯಸ್ ಇದನ್ನೆಲ್ಲ ಮಾಡಬೇಕಾದ್ರೆ. ಸೊ ಪ್ರತಿಯೊಂದೂ ಎಷ್ಟು ನೀಟಾಗಿ ಬಂದಿದೆ ಅಂತಂದರೆ ಲೈಕ್ ಯು ಕ್ಯಾನ್ ಸಿ ಹರ್ ನೇಮ್ ಆ್ಯಂಡ್ ಹರ್ ಡೇಟ್ ಆಫ್ ಬರ್ತ್ ಆ್ಯಕ್ಚುಲಿ. ಸೊ ವೆರಿ ಸ್ಪೆಷಲ್ ಅಂತಲೇ ಹೇಳ್ಬೋದು. ಸೊ ಇದಾಗಿತ್ತು ಒಂದು ಕಬರ್ಡ್ ಕ್ಲೀನಿಂಗ್ನ ಕತೆ. ಮತ್ತೆ ವಿಲ್ ಕಂಟಿನ್ಯೂ ದಿಸ್ ವ್ಲಾಗ್. ಒಂದು ಲಂಚ್ ಬ್ರೇಕ್ನ ತಗೊಂಡಿದ್ದೀವಿ. ಸೊ ಏನೇನಿದೆ ಲಂಚ್ಗೆ ಅಂತ ನೋಡೋಣ ಬನ್ನಿ. ವಿ ಹ್ಯಾವ್ ರೋಟಿ ಆ್ಯಂಡ್ ಇದು ಕ್ಯಾಪ್ಸಿಕಮ್ ಎಣ್ಗಾಯಿ ಐತಿ ಆ್ಯಂಡ್ ಸಮ್ ಸಾರ್ಟ್ ಆಫ್ ಕಾಳು ಪಲ್ಯ. ಸೊ ದಿಸ್ ಇಸ್ ಇಟ್. ಯಾವುದು ಅವ್ರಿ ಕಾಳು ಇಟ್ ಸೇಮ್ಸ್ ಗೈಸ್. ಆ ಒಂದು ಟ್ಯಾಲೆಂಟೆಡ್ ಸೋಲ್ ಇವರೇ. ಸೊ ಇವತ್ತು ಮತ್ತೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಇಟ್ಸ್ ಲೈಕ್ ಡೇ 3 ಐ ಗೆಸ್. ಎವ್ರಿ ಆಲ್ಟರ್ನೇಟಿವ್ ಡೇಸ್ನ ನಾನು ಕ್ಲೀನ್ ಮಾಡ್ತಾ ಇದ್ದೀನಿ. ಸೊ ಇವತ್ತು ಇಟ್ಸ್ ಲೈಕ್
ನನ್ನ ಒಂದು ರೂಮ್ನ ಕ್ಲೀನ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಹೇಗೆ ಕ್ಲೀನ್ ಮಾಡ್ತೀನಿ ಅಂತ ನೋಡಬೇಕು. ಬಿಕಾಸ್ ಲಾಸ್ಟ್ ಟೈಮ್ ಎಲ್ಲೋ ನಮ್ಮ ಅಕ್ಕ ಇದ್ಲು, ಸೊ ಶಿ ಯೂಸ್ ಟು ಹೆಲ್ಪ್ ಮೀ ಕ್ಲೀನ್ ಆಲ್ ದ್ಯಾಟ್. ಬಟ್ ಈ ಬಾರಿ ಐ ಹ್ಯಾವ್ ಟು ಅಲೋನ್ ಡೂ ಇಟ್. ಫ್ಯಾಬ್ರಿಕ್ ಪೇಂಟಿಂಗ್ಸ್ ನಾನೇನು ತೋರಿಸಿದ್ನಲ್ಲ ಗೈಸ್, ಅದನ್ನು ನಮ್ಮ ಮಮ್ಮಿ ಅವರು 10th or 12th ಇದ್ದವಾಗ ಮಾಡಿದ್ದು. ಸೊ ಆಲ್ಮೋಸ್ಟ್ ಲೈಕ್ ಅರೌಂಡ್ 23-24 ಇಯರ್ಸ್ ಆಯಿತು ಆ ಪೇಂಟಿಂಗ್ಸಿಗೆ. ಆವಾಗಿನ ಕಾಲದಲ್ಲಿ ಲೈಕ್ ಪ್ರಾಪರ್ ಟ್ರೈನರ್ಸ್ ಎಲ್ಲ ಇರ್ತಿದ್ದಿಲ್ಲ. ಸೊ ಸ್ಟಿಲ್ ಅವರು ಸ್ಕೂಲಿಗೆಲ್ಲ ಹೋಗಿ ಅದನ್ನು ಕಲಿತು, ಸೊ ತುಂಬಾ ಶಿ ಮ್ಯಾನೇಜ್ಡ್ ಎವ್ರಿಥಿಂಗ್ ಅಲ್ಲ. ಸೊ ಹಾಗಾಗಿ ಐ ಆಮ್ ಲೈಕ್ ವೆರಿ ಸೂಪರ್ ಪ್ರೌಡ್ ಆಫ್ ಹರ್. ಓಕೆ, ನಾವು ಲೆಟ್ಸ್ ಟಾಕ್ ಅಬೌಟ್ ಕ್ಲೀನಿಂಗ್. ಆ್ಯಂಡ್ ಇಲ್ಲಿ ನೋಡಿದಷ್ಟು ಅಥವಾ ನಾನು ಅಂದ್ಕೊಂಡಷ್ಟು ಸೂಪರ್ ಈಸಿ ಇರಲೇ ಇಲ್ಲ ಗೈಸ್. ಇಷ್ಟೊಂದೆಲ್ಲ ನನ್ನ ರೂಮ್ನ ಕ್ಲೀನ್ ಮಾಡಿದ ಮೇಲೂ ಕೂಡ ನನ್ನ ಒಂದು ನನ್ನ ಒಂದು ಸ್ಟಡಿ ಟೇಬಲ್ ಮತ್ತೆ ಮೆಸ್ಡಪ್ ಆಗಿದೆ. ಚಂತನಾಗಲ್ಲ, ಐ ಹ್ಯಾವ್ ಟು ಡೂ ಗೈಸ್. ಬನ್ನಿ ಮಾಡೋಣ. ರೆಸಿಡೆನ್ಷಿಯಲ್ ಸ್ಕೂಲ್ ಸ್ಟೂಡೆಂಟ್ಸ್ ತುಂಬಾ ಇಂಡಿಪೆಂಡೆಂಟ್ ಆಗಿರ್ತಾರೆ ಅನ್ನೋದಕ್ಕೆ ಎಕ್ಸಾಂಪಲ್ ನಾನೇ. ಬಿಕಾಸ್ ನಾನು ಕ್ಲಾಸ್ 1ಇಂದ ರೆಸಿಡೆನ್ಷಿಯಲ್ ಸ್ಕೂಲಲ್ಲೇ ಇದ್ದಿದ್ದು. ಆ್ಯಂಡ್ ಐ ಹ್ಯಾವ್ ಟು ಲಿಟ್ರಲಿ ಥ್ಯಾಂಕ್ ಮೈ ಪೇರೆಂಟ್ಸ್. ಬಿಕಾಸ್ ಅವರಲ್ಲಿ ಹಾಕಿದ್ದಿಲ್ಲ ಅಂದರೆ ನಾನು ಇದನ್ನೆಲ್ಲ ಕಲಿತಿದ್ದಿಲ್ಲ. ಬಿಕಾಸ್ ಇಲ್ಲಿದ್ದರೆ ಮಮ್ಮಿನೇ ಮಾಡ್ತಿದ್ಲು, ಮಮ್ಮಿನೇ ಹೆಲ್ಪ್ ಮಾಡ್ತಿದ್ಲು. ಸೊ ದ್ಯಾಟ್ ಇಸ್ ಹೌ ಐ ಲರ್ನ್. ದಿಸ್ ಇಸ್ ಹೌ ಮೈ ರೂಮ್ ಲುಕ್ ಗೈಸ್. ಇದು ನನ್ನ ಒಂದು ಸ್ಪೇಸ್ ಆ್ಯಂಡ್ ದಿಸ್ ಇಸ್ ಮೈ ಸಿಸ್ಟರ್ಸ್. ಆ್ಯಂಡ್ ಯಾ, ಸೊ ಮೇಲೆ ಎಲ್ಲ ಸ್ಟೋರೇಜ್ ಬಾಕ್ಸಸ್, ಸ್ಟೋರೇಜಿಗಿದೆ. ಆ್ಯಂಡ್ ದಿಸ್ ಇಸ್ ಮೈ ವಾರ್ಡ್ರೋಬ್. ಇದು ಡ್ರೆಸ್ಸಿಂಗ್ ಟೇಬಲ್, ಲೈಕ್ ಯು ಕ್ಯಾನ್ ಕೀಪ್ ದ ಕಾಸ್ಮೆಟಿಕ್ಸ್ ಆ್ಯಂಡ್ ಆಲ್ ದೇರ್. ಆ್ಯಂಡ್ ಇದು ನಮ್ಮ ಅಕ್ಕಂದು. ಲುಕ್ ಎಟ್ ದಿಸ್ ಡಸ್ಟ್ ಗೈಸ್. ಇಷ್ಟೊಂದೆಲ್ಲ ಇತ್ತು. ಆಮೇಲೆ ಸಿ, ಈ ಶೆಲ್ಫ್ ಏನು ನೋಡ್ತಿದ್ದೀರೋ, ಇಟ್ ವಾಸ್ ಲೈಕ್ ಮೊನ್ನೆ ತಾನೇ ಕ್ಲೀನ್ ಮಾಡಿದ್ವಿ, ಅಂದರೆ ಇಟ್ಸ್ 1 month ಕ್ಲೀನ್ ಮಾಡಿದ್ವಿ. ಸಿ, ಅದರಿಂದ ಇಷ್ಟೊಂದೆಲ್ಲ ಡಸ್ಟ್ ಬಂದಿದೆ. ಏನು ಮಾಡೋದು? ಮಾಡಬೇಕಾದ್ರೆ ನನಗೆ ನನ್ನ ಸ್ಟಡಿ ಟೇಬಲ್ ಕ್ಲೀನ್ ಮಾಡಬೇಕಾದ್ರೆ ಒನ್ ಆಫ್ ದ ಬುಕ್ ಅಲ್ಲಿ ಇದು ಸಿಕ್ತು ಗೈಸ್. ದಿಸ್ ಇಸ್ ಮೈ ಫಸ್ಟ್ ಸ್ಟ್ಯಾಂಡರ್ಡ್ ಫೋಟೋ, ನಮ್ಮ ಕ್ಲಾಸ್ ಫೋಟೋ ಇದು. ಸೊ ತುಂಬಾ ಖುಷಿ ಆಯಿತು. ಆ್ಯಕ್ಚುಲಿ ತುಂಬ ದಿನದಿಂದ ನಾನು ಇದನ್ನು ಹುಡುಕ್ತಿದ್ದೆ. ಆ್ಯಂಡ್ ಫೈನಲಿ ನನಗೆ ಸಿಕ್ತು ಅನ್ನೋದು ತುಂಬ ಖುಷಿ ಆಗ್ತಾ ಇದೆ. ಐ ಸ್ಟಿಲ್ ರಿಮೆಂಬರ್, ಇವರು ನಮ್ಮ ಕ್ಲಾಸ್ ಟೀಚರ್ ಸಲ್ಮಾ ಮ್ಯಾಮ್ ಅಂತ. ಸೊ ನಾನು ಎಲ್ಲಿದ್ದೀನಿ, ಅಯ್ಯೋ ನನಗೆ ನಾನೇ ಗುರ್ತಿಡವಲ್ಲ. ಸಿ ಗೈಸ್, ಇಲ್ಲಿದ್ದೀನಿ ಈ ಒಂದು ಫೋಟೋ ಅಲ್ಲಿ. ಆ್ಯಂಡ್ ಐ ವಾಸ್ ಸೋ ಟೈನಿ. ಹೋಪ್ ಈ ಒಂದು ವ್ಲಾಗ್ ಒಂದಷ್ಟು ಜನಕ್ಕಾದರೂ ಮೋಟಿವೇಟ್ ಮಾಡಿರಬಹುದು ಅಂತ ಅನ್ಕೊತೀನಿ. ಬಿಕಾಸ್ ನಾನೇ ಲೇಸಿಯಾಗಿದ್ದು ಇಷ್ಟೆಲ್ಲ ಮಾಡಿದ್ದೀನಿ. ಐ ಸೆಲ್ಫ್ ಮೋಟಿವೇಟೆಡ್ ಮೈ ಸೆಲ್ಫ್. ಇಲ್ಲಿಗೆ ಈ ಒಂದು ವ್ಲಾಗ್ನ ಎಂಡ್ ಮಾಡೋಣ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗೋಣ ಅಂತ ಹೇಳ್ತಾ ಬಾಯ್.